ಹಾಯ್ ಹಲೋ ನಮಸ್ಕಾರ. ಯು ಕೆ ಫಾರ್ಮ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ. ಇದು ನೋಡ್ರಿ, ನಮ್ಮದು ಫಾರ್ಮ್ ಹೌಸ್ ಎಲ್ಲ ರೆಡಿ ಆಗಿದ ನಂತರ ನಾನಿಲ್ಲಿ ನಮ್ಮ ತೋಟದೊಳಗೆ ಬೋರಿನ ಪಾಯಿಂಟ್ ಮಾಡ್ಸಕತ್ತೀನಿ. ಈ ಒಬ್ಬ ನುರಿತ ಮತ್ತು ಅನುಭವಿದಾರದಂಥ ಚೂರಿ ಸರ್ ಅಂತಂದು ಇವರು ಮೂಲತಃ ನಮ್ಮ ಗದಗ್ನವರ. ಗದಗ ಪಕ್ಕ ಲಕ್ಕುಂಡಿ ಅವ್ರು ಇವರು. ಆದರೆ ಗದಗಿನಾಗ ಇವರು ಈಗ ಹಾಲ್ಟೆಡ್ ಗದಿನಾಗ ಅದಾರ. ಇವ್ರು ನೋಡ್ರಿ ಎಂಥ ಅನುಭವಸ್ಥರಂತಂದ್ರೆ 60 ವರ್ಷ ಈ ಒಂದು ಭೂ ವಿಜ್ಞಾನಿಗಳಾಗಿ ಕೆಲಸ ಮಾಡ್ಯಾರ. ಮತ್ತು ಅದು ಕೆಲಸದ ನಂತರ ಕೂಡ ಈಗ ಇದೇ ವೃತ್ತಿನ ಇವರು ಕಂಟಿನ್ಯೂ ಮಾಡ್ಯಾರ. ಈ ಒಂದೇನು ಇವ್ರು ಮಷಿನ್ ತೊಗೊಂಡು ನಮ್ಮ ಹೊಲಕ್ಕೆ ಬಂದರು. ನಾವು ಇವ್ರನ್ನ ರಿಕ್ವೆಸ್ಟ್ ಮಾಡಿ ಇವ್ರಿಗೆ ಕೊಡಬೇಕು, ಇವ್ರ ಕಡೆಯಿಂದನೇ ಮಾಡಿಸ್ಬೇಕು ಅನ್ನೋದು ಎಲ್ಲ ನಮ್ಮ ಸಂಬಂಧಿಕರಾಗಲಿ ನಮ್ಮ ಫ್ರೆಂಡ್ಶಿಪ್ನೊಳಗೆ ಹೇಳಿದ್ರು. ಇಲ್ಲರಿ, ಅವ್ರ ಕಡೆಯಿಂದ ಮಾಡಿಸ್ರಿ, ನಿಮ್ಮದು 100% ನೀರು ಗ್ಯಾರಂಟಿ ಬೀಳುತ್ತಂತ ಹೇಳಿದ್ರು ಬೋರಿನ ಪಾಯಿಂಟಿಗೆ. ನಾವು ಎಷ್ಟೋ ಜನ ಕಾಯಿ ತೊಗೊಂಡು ಕಾಯಿಲೆ ಹಿಡಿಸ್ತಾರೆ. ಇವತ್ತು ಒಂದು ಕಟ್ಟಿಗೆ ತೊಗೊಂಡು ಕಟ್ಟಿಗೆಲೆ ಮಾಡಿಸ್ತಾರೆ. ಅವ್ರವ್ರು ಇದಾದ ನಂಬಿಕೆ. ನನಗೆ ಅದಕ್ಕಿಂತ ಒಟ್ಟು ಈ ಜರ್ಮನ್ ಟೆಕ್ನಾಲಜಿ ಕಡೆಯಿಂದ ಮಾಡಿಸಿಬಿಟ್ರೆ ಇವತ್ತು ಮನುಷ್ಯ ಸುಳ್ಳು ಹೇಳ್ಬೋದು, ಮನುಷ್ಯ ಇದು ಮಾಡ್ಬೋದು, ಈ ಮಷಿನ್ ಅಂತೂ ಸುಳ್ಳು ಹೇಳೋದಿಲ್ಲ. ಅದಕ್ಕೆ ನಾನು ಮಾಡಿಸಿದ್ರೆ ಈ ಜರ್ನಲಿಸ್ಟ್ ಕಡೆಯಿಂದನೇ ಮಾಡಿಸ್ಬೇಕು ಅನ್ನೋದೊಂದು ನನ್ನ ಉದ್ದೇಶ ಇತ್ತು. ಅದರ ಪ್ರಕಾರ ಸಾಹೇಬರಿಗೆ ನಾನು 12ನೇ ತಾರೀಕಿಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ. ಇಲ್ಲ ಸರ, ನಮ್ಮದು ಹಿಂಗೆ ಸ್ವಲ್ಪ ಅರ್ಜೆಂಟ್ ಐತಿ, ನಮ್ದು ಸ್ವಲ್ಪ ಮಾಡಿಕೊಡ್ಬೇಕು ನೋಡಿರಿ. ಇಲ್ಲಿವರೆಗಿನೂ ಅವರು ನಮ್ಮ ಹೊಲ ಅಲ್ಲ ಅಲ್ಲಿವರೆಗೆ ಒಬ್ಬ ಮನುಷ್ಯ ಕಾಣ್ತಾನಲ್ಲ ನಮ್ಮ ಹುಡುಗ, ಅಲ್ಲಿವರೆಗೂ ವಾಯರ್ ತೊಗೊಂಡು ಹೋಗ್ತಾರೆ ಅವರು. ಎಲ್ಲಿಂದ ಜರಿ ಬರ್ತೈತಿ, ಎಲ್ಲಿಂದ ಪದರುಗಳ ನೀರು ಎಲ್ಲಿಂದ ಬರ್ತೈತಿ ಅನ್ನೋದ್ರ ಬಗ್ಗೆ ಒಂದು ಕಡಿಮೆ ಅಂದ್ರೆ ಒಂದು ಅರ್ಧ ಕಿಲೋಮೀಟ್ರ್ನಷ್ಟು ಅವು ಎಡ್ಕ ಬಲ್ಕ ಕಳಿಸ್ತಾರೆ ಅವರು. ಇವರು ಸೆಂಟ್ರ್ನಾಗ ಇಲ್ಲೇ ಕುಂತು ಇವರು ಕಂಟ್ರೋಲ್ ಮಾಡ್ತಿರ್ತಾರೆ. ಒಟ್ಟು 3 ಜನನ ಅವರು 3 ವೈರ್ ಕೊಟ್ಟು ಕಳಿಸ್ತಾರೆ. ಆ ಕಡೆ ಒಂದು, ಈ ಕಡೆ ಒಂದು, ಮುಂದೊಂದು, ಎಡ್ಕ ಬಲ್ಕ ಒಂದು, ಮುಂದೊಂದು. ಅವನ್ನೆಲ್ಲ ನೋಡಿಕೊಂಡು ಕರೆಕ್ಟ್ ಅವರು ಪಾಯಿಂಟ್ ಮಾಡ್ತಾರೆ. ಈ ನೋಡ್ರಿ, ಎಲ್ಲ ಸೆಟ್ಟಿಂಗ್ ಮಷಿನ್ ಎಲ್ಲ ಸೆಟ್ಟಿಂಗ್ ಮಾಡಿಕೊಂಡು ಮಾಡ್ಕೊತಾರೆ. ಈ ಪ್ರಕಾರ ಇವ್ರು ನಮಗೆ ಒಟ್ಟು 3 ಪಾಯಿಂಟ್ ನಮ್ಮ ಹೊಲದೊಳಗೆ ತೋರಿಸಿದ್ರಿ ಇವರು. ನೋಡ್ರಿ, 2 ಪಾಯಿಂಟ್ ಅಂತೂ ಇವ್ರು ಎಂತಾಗ ತೋರಿಸಿದ್ರಪ್ಪ ಅಂತಂದ್ರೆ, ನಮ್ಮದೊಂದು ಹಳ್ಳ ಐತಿ. ಈಗ ನಿಮಗೆ ತೋರಿಸ್ತೀನಿ, ನಾನು ಇದೇ ವಿಡಿಯೋದಾಗ ತೋರಿಸ್ತೀನಿ. ಒಂದು ಹಳ್ಳ ಐತಿ, ಹಳ್ಳದ ಪಕ್ಕ ಒಂದು 2 ಪಾಯಿಂಟ್ ಮಾಡಿದ್ರು. ನಮಗೆ 100% ಹಳ್ಳ ಐತಪ್ಪ ಅಂತಂದ್ರೆ ಹಳ್ಳದಂತೆ ನೀರು ಇರುತ್ತಾ ಅನ್ನೋದು ಎಲ್ಲರದು ಉದ್ದೇಶ. ನಮ್ದು ಅಷ್ಟ ಅಲ್ಲ, ಎಲ್ಲರದು ಉದ್ದೇಶ. ನಂದು ಅದ ಉದ್ದೇಶ, ಹಳ್ಳದಂತೆ ಬರ್ತಾ ಅಂತಂದು. ಹಳ್ಳ ಬಿಟ್ಟು ಲಾಸ್ಟಿಗೆ ಒಂದು ಇಲ್ಲಿ ಇದ್ರ ಕಡೆ ಲಾಸ್ಟ್ ಮಾಡ್ಯಾರ ಅವರು. ಈಗ ಇದ್ರೊಳಗೆ ಗೊತ್ತಾಗತ್ತಾ, ಇವರ ಚೋರಿ ಸರ್ ಇವರು. ಲಾಸ್ಟ್ ಇದ್ರೊಳಗೆ ಒಂದು ಮಾಡ್ಯಾರ. ಎಲ್ಲೇ ನಮ್ಮದು ಒಂದು ಶೆಡ್ ಐತಿ, ಈ ಕುರಿ ಫಾರ್ಮ್ ಆಲ್ರೆಡಿ ನೀವು ನೋಡಿರ್ತೀರಿ. ಈಗ ನಮ್ಮ ಫಾರ್ಮ್ ಹೌಸ್ನಾಗ ನಾವು ನೋಡ್ರಿ, ಇದು ಹಳ್ಳದ ಕಡೆ ಇದೆ ಇವ್ರು ಮಾಡ್ಬೇಕತ್ತಾರ. ಅಲ್ಲೊಬ್ಬ ನಮ್ಮ ಹುಡುಕ ಅಂತಾನಲ್ಲ, ಅಲ್ಲಿಗೆ ಹೋಗಿ ಅವ ತೊಗೊಂಡೋಗ್ಯಾನ. ಇದು ಒಂದು ವೈರ್ ಕಳಿಸ್ತಾರೆ ಅವರು. ಈ ಕಡೆ ಒಂದು ವೈರ್, ಈ ಕಡೆ ಒಂದು ವೈರ್, ಮುಂದೆ ವೈರ್ ಅಂತಂದು ಹೇಳಿದ್ನೆಲ್ಲ. ದೂರ ಕಳಿಸಿ ಅವನು ಕರೆಕ್ಟ್ ಸೆಂಟ್ರಿಗೆ ಒಂದು ಪಾಯಿಂಟ್ ಮಾಡ್ತಾರೆ. ಅದರ ಪ್ರಕಾರ ಹಳ್ಳದ ಕಡೆನೇ ನೀರು ಬರ್ತೈತೆ ಅನ್ನೋದು ನಮ್ಮದು ಉದ್ದೇಶ ಇತ್ತು. ಆದ್ರೆ ಅವ್ರು ಏನು ನಮ್ಮ ಇದ್ರ ಕಡೆ ಮಾಡಿದಾರೆ ಲಾಸ್ಟ್ ಪಾಯಿಂಟ್ ಯಾವುದು, ನಮ್ಮ ಇದು ನೋಡ್ರಿ, ಇದು ಹಳ್ಳದ ಕಡೆ ಮಾಡಕತ್ತಾರೆ. ಈಗ ಲಾಸ್ಟಿಗೆ ಒಂದು ಪಾಯಿಂಟ್ ಮಾಡ್ಯಾರ ಅವರು, ಎಲ್ಲೇ ನಮ್ಮ ಶೆಡ್ಡಿನ ಕಡೆ. ಆ ಶೆಡ್ಡಿನ ಕಡೆ ನಮಗೇನು ಗ್ಯಾರಂಟಿ ಇದ್ದಿಲ್ಲ, ಯಾಕಂದ್ರೆ ಅದು ಎತ್ತರ ಮ್ಯಾಗಿತ್ತು. ಅಲ್ಲಿ ನೀರು ಬರ್ತೈತೆ ಇಲ್ಲ ಬಿಡು ಅಂತ ನಮಗೆ ಗ್ಯಾರಂಟಿ ಇರಲಿಲ್ಲ. ಆಮೇಲೆ ಅವರು ನಮಗೆ ಮಾಡ್ಯಾರ ಎಲ್ಲಿ ಹಳ್ಳದ ಕಡೆ, ಇದು ಫಾರ್ಮಿನ ಕಡೆ. ಅವರು ಮರುದಿನ ನಮ್ಗೆ ಇದನ್ನು ಕೊಡ್ತೀನಿ ಅಂತ ಹೇಳಿದ್ರು. ನಮಗೆ ರಿಪೋರ್ಟ್ ಮರುದಿನ ಕೊಡ್ತೇನೆ ರೀ 10 ಗಂಟೆಗೆ ಅಂತ ಹೇಳಿದ್ರು. ಅದ್ರ ಪ್ರಕಾರ ನಮ್ಮ ರಿಕ್ವೆಸ್ಟ್ ಮೇರೆಗೆ ಅವ್ರು ನಮಗೆ ಮರುದಿನ 10 ಗಂಟೆಗಲ್ಲ, ಮರುದಿನ ಇದು 2ನೇ ಪಾಯಿಂಟ್ ಮಾಡ್ಕೊತಾರೆ ನೋಡ್ರಿ. ಮರುದಿನ ನಮ್ಗೆ 7:30ಗೆ ಕೊಟ್ಬಿಟ್ರು ಅವರು. ಅಂದ್ರೆ ನಾನು 14ನೇ ತಾರೀಕು 8 ಗಂಟೆಗೆ ನಾ ಬೋರ್ ಹಾಕ್ಸ್ಬೇಕು ಅನ್ನೋ ವಿಚಾರದಾಗಿದ್ದೆ ನಾನು.
ಅದ್ರ ಪ್ರಕಾರ ಅವ್ರು ಇಳುವರಿ ಕೊಟ್ಟರು. ನಮಗೆ ಕೊಟ್ಟಿದ್ದು 3ನೇ ಪಾಯಿಂಟ್ ಅವರು ಎಲ್ಲಿ ನಮ್ಮ ಶೆಡ್ಡಿನ ಪಕ್ಕ ಏನು ಮಾಡ್ಯಾರ ಲಾಸ್ಟ್ ಪಾಯಿಂಟ್ ಅದನ್ನು ಕೊಟ್ಟರು. ಅದನ್ನು ಕೊಟ್ಟು ನಿಮ್ಗೆ ನೋಡಿರಿ ಒಂದು 1.5 2 ಇಂಚ್ ನೀರು ಬೀಳುತ್ತೆ, ಒಂದು 200-300 ಮಟ್ಟ ಹೊಡ್ಸಕ್ಕೆ ಅಡ್ಡಿಯಿಲ್ಲ ನೀವು ಅಂತ ಹೇಳಿದ್ರು. ಅದ್ರ ಪ್ರಕಾರ ನಾವು ಬೋರಿಂದ ನಾಳೆ ನೆಕ್ಸ್ಟ್ ಬೋರಿನ ಇದನ್ನು ನಿಮಗೆ ಹೇಳ್ತೀನಿ, ನಾನು ಹಾಕ್ತೀನಿ ನಾನು ನಿಮಗೆ. ಆ ಪಾಯಿಂಟ್ನೊಳಗೆ ಇವರು 300 ಕೊಟ್ಟಾರ್ರಿ. ನಮಗೆ 80 ಫೂಟ್ನಿಂದ 3 3.5 ಇಂಚ್ ನೀರು ಸ್ಟಾರ್ಟ್ ಆಗಿದ್ದು. ನಾವು ಹೋಲಿ ಇರಲಿ ಖರ್ಚು ಒಮ್ಮೆ ಮಾಡ್ತೀವಿ ಅನ್ನೋದಕ್ಕೆ ನಾವು 260 ಫೂಟ್ ಹೊಡಿಸಿದೆ. 260 ಫೂಟ್ ಹೊಡಿಸಿದ್ರೆ 4 ಇಂಚ್ ನೀರು ಬಿದ್ದೈತೆ ನಮ್ಮದು. ಅದು ಶೀನೀರು. ಇಲ್ಲಿ ಎಡಕ್ಕ ಬಲಕ್ಕ ಬಿಂಕದ ಕಟ್ಟಿ ಒಂದು ಏರಿಯಾದೊಳಗೆ ಎಡಕ್ಕ ಬಲಕ್ಕ ಎಲ್ಲಿ ಶೀನೀರು ಬಿದ್ದೇ ಇಲ್ಲ ಅಂಥದ್ದು ನಮ್ಮದು 4 ಇಂಚ್ ನೀರು ಶೀನೀರು ಬಿದ್ದೈತಿ. ಈ ಸಾಹೇಬರು ನಮಗೆ ಮಾಡಿಕೊಟ್ಟದ್ದು ನೋಡ್ರಿ. ಅವ್ರಿಗೆ ಬರೀ ಕೇವಲ 2,500 ರೂಪಾಯಿ ತೊಗೊಂಡ್ರೆ ನನ್ನಿಂದ. ಅದು 2,500 ರೂಪಾಯಿ ಮೇನಲ್ಲ, ಅವ್ರು ಮಾಡಿದಂಥ ಕೆಲಸ ನನಗೆ ಅಜರಾಮರವಾಗಿ ಉಳೀತು. ಅದಕ್ಕೆ ದಯವಿಟ್ಟು ಯಾರು ಇದನ್ನು ಮಾಡೋಂಗಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರನ್ನ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ನೀವು ಇದನ್ನು ಮಾಡ್ಬೋದು. ಇಲ್ಲಾಂದ್ರೆ ನನಗೆ ಕೇಳಿದ್ರು ಕೂಡ ನಾನು ನಿಮಗೆ ನಂಬರ್ ಕೊಡ್ತೀನಿ. ಇಷ್ಟು ಹೇಳಿ ನಾನು ವಿಡಿಯೋ ಮುಗಿಸ್ತೀನಿ. ನಾಳೆ ಬೋರಿನ ವಿಡಿಯೋ ನಿಮಗೆ ಹಾಕ್ತೀನಿ. ಬೋರಿಂದ ನೋಡಿರಿ ಹೆಂಗೆ ನೀರು ಬರ್ತೈತಿ ಏನಂತ. ಜೈ ಹಿಂದ್, ಜೈ ಕರ್ನಾಟಕ.